ಚಿತ್ರದುರ್ಗದಲ್ಲಿ ಭೀಕರ ರಸ್ತೆ ದುರಂತ ಸಂಭವಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ5 ಕನ್ನಡಕ್ಕೆ ಬಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯವಾಗಿದೆ. ನೆಲಮಂಗಲ ಟೋಲ್ ದಾಟಿ ಹೋಗಿರುವಂತಹ ಸೀಬರ್ಡ್ ಬಸ್ನ ದೃಶ್ಯಗಳು ಟಿವಿ5 ಕನ್ನಡಕ್ಕೆ ಲಭ್ಯವಾಗಿದೆ. ಅಪಘಾತಕ್ಕೂ ಮುನ್ನ ನೆಲಮಂಗಲ ಟೋಲ್ ಗೇಟ್ ಅನ್ನು ದಾಟಿ ಹೋಗಿರುವಂತಹ ಬಸ್ನ ದೃಶ್ಯಗಳು ಟಿವಿ5 ಕನ್ನಡಕ್ಕೆ ಲಭ್ಯವಾಗಿದೆ. ಇನ್ನು ಅಧಿಕಾರಿಗಳು ಕೂಡ ಇಲ್ಲಿ ಯಾರ ತಪ್ಪಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಂಪೂರ್ಣ ಪ್ರಕರಣವನ್ನು ಕೆದಕುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಟೋಲ್ನಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಗಳಲ್ಲಿ ಆ ಕಂಟೈನರ್ ಏನು ಓಡಿಸ್ಕೊಂಡು ಬರ್ತಾ ಇದ್ದ ಡ್ರೈವರು, ಆತ ಯಾವ ರೀತಿಯಾಗಿ ಓಡಿಸ್ಕೊಂಡು ಬರ್ತಾ ಇದ್ದ, CCTVಯಲ್ಲಿ ಆತನ ಮುಖಚಹರೆ ಏನಾದರೂ ಕಂಡು ಬಂದಿದೆಯಾ, ಮುಖಚಹರೆ ಯಾವ ರೀತಿಯಾಗಿ ಇತ್ತು, ನಿದ್ರೆ ಮಂಪರಿನಲ್ಲಿ ಇರುವಂತೆ ಏನಾದರೂ ಕಂಡು ಬರ್ತಾ ಇದ್ನ, ಅದೇನಾದರೂ ರೆಕಾರ್ಡ್ ಆಗಿದೆಯಾ, ಅದನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಧಿಕಾರಿಗಳು. ಈ ನಡುವೆ ಈ ಸೀಬರ್ಡ್ ಬಸ್ ಏನಿತ್ತು ಅದರ ಒಂದು ಜಾಡನ್ನು ಹಿಡಿತಾ ಹೋದಾಗ, ಅಂದರೆ ಯಾವ್ಯಾವ ಒಂದು ರಸ್ತೆ ಮಾರ್ಗದ ಮೂಲಕವಾಗಿ ಟೋಲ್ ಗೇಟ್ ಮೂಲಕವಾಗಿ ಹಾದು ಬಂದಿತ್ತು, ಅದರ ಮುಂಚಿನ ಒಂದು ದೃಶ್ಯಗಳನ್ನು ತೆಗೆದು ನೋಡಿದಾಗ CCTVಯಲ್ಲಿ ಆ ಬಸ್ನ ದೃಶ್ಯಾವಳಿಗಳು ರೆಕಾರ್ಡ್ ಆಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಎಲ್ಲರೂ ಮೈ ಮರೆತು ಆರಾಮಾಗಿ ಮಲಗಿದ್ರು ಇದೇ ಬಸ್ನಲ್ಲಿ. ಬೆಳಗ್ಗೆ ಎದ್ದು ಕೂಡಲೇ ಅನೇಕರು ಪಾರ್ಟಿ ಮಾಡಬೇಕಾಗಿತ್ತು, ಇನ್ನೂ ಕೆಲವರು ಗೋಕರ್ಣದಲ್ಲಿ ದರ್ಶನ ಪಡೆದುಕೊಳ್ಳಬೇಕಾಗಿತ್ತು, ತಿರುಗಾಡಬೇಕಾಗಿತ್ತು, ಕುಟುಂಬ ಸಮೇತರಾಗಿ ಹೋಗಿದ್ದರು, ಕುಟುಂಬ ಸಮೇತವಾಗಿ ನೋಡಿಕೊಂಡು ಬರಬೇಕು ಅಂತ ಹೋಗ್ತಾ ಇದ್ದರು. ಆದರೆ ಈ ಒಂದು ಸಂದರ್ಭದಲ್ಲಿ ಯಾರಿಗೂ ಕೂಡ ಇಂತಹದ್ದೊಂದು ಘಟನೆ ಸಂಭವಿಸಬಹುದು ಅನ್ನುವಂತಹ ಒಂದು ವಿಚಾರವೇ ಗೊತ್ತಿರಲಿಲ್ಲ. ಆದರೆ ಇದಾದ ನಂತರ ಬಸ್ ಹೋಗುತ್ತೆ, ಎದುರಿಗೆ ಯಮಸ್ವರೂಪಿಯಾಗಿ ಬರ್ತಾ ಇದ್ದಂತಹ ಕಂಟೈನರು, ಆ ಚಾಲಕನ ನಿರ್ಲಕ್ಷ್ಯ, ಆತನ ಬೇಜವಾಬ್ದಾರಿತನ, ಅದಕ್ಕೆ ಈ ಬಸ್ನಲ್ಲಿ ಮಲಗಿದ್ದಂತಹ ಅನೇಕ ಅಮಾಯಕರು ಉಸಿರು ಚೆಲ್ಲಿದ್ದಾರೆ. ರಾತ್ರಿ 11 ಗಂಟೆ 16 ನಿಮಿಷದ ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ರಾತ್ರಿ 11 ಗಂಟೆ 16 ನಿಮಿಷಕ್ಕೆ ಸರಿಯಾಗಿ ನೆಲಮಂಗಲ ಟೋಲ್ ಇದೆಯಲ್ಲ, ಈ ನೆಲಮಂಗಲ ಟೋಲನ್ನು ದಾಟಿ ಹೋಗಿದೆ ಬಸ್ಸು. ಇನ್ನು ಈ ಬಸ್ಸು ಏನು ಅಪಘಾತಕ್ಕೀಡಾಗಿದೆ, ಇದರ ಹಿಂದುಗಡೆ ಇನ್ನೊಂದು ಶಾಲಾ ಮಕ್ಕಳು ಪ್ರಯಾಣ ಮಾಡ್ತಾ ಇದ್ದಂತಹ ಬಸ್ ಇತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆ ಬಸ್ನ ಮುಂಭಾಗ ಕೂಡ ಸ್ವಲ್ಪ ಅಪಘಾತಕ್ಕೀಡಾಗಿದೆ. ಒಂದು ವೇಳೆ ಆ ಬಸ್ಗೆ ಏನಾದರೂ ಡಿಕ್ಕಿ ಹೊಡೆದಿದ್ರೆ ಭಾರಿ ಅನಾಹುತವೇ ಸೃಷ್ಟಿಯಾಗ್ತಾ ಇತ್ತು. ನೆಲಮಂಗಲ ಟೋಲನ್ನು ಆ ಸೀಬರ್ಡ್ ಬಸ್ಸು ಪಾಸ್ ಮಾಡಿ ಹೋಗಿರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಟಿವಿ5 ಕನ್ನಡಕ್ಕೂ ಕೂಡ ಆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಎಲ್ಲರೂ ತಮ್ಮ ಕುಟುಂಬದವರಿಗೆ ಬೆಳಗ್ಗೆ ಅಲ್ಲಿರ್ತೀವಿ ನಾವು ಅಂತ ಹೇಳಿ ತುಂಬ ಖುಷಿಯಿಂದ ನಾಳೆಯ ಭರವಸೆಯನ್ನು ಇಟ್ಕೊಂಡು ಅನೇಕ ಕನಸುಗಳನ್ನು ಹೊತ್ಕೊಂಡು ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡ್ತಾ ಹೋಗ್ತಾ ಇದ್ರು. ಆದರೆ ಅದೃಷ್ಟವಶಾತ್ ಒಬ್ಬ ಕಂಟೈನರ್ ಚಾಲಕನ ನಿರ್ಲಕ್ಷ್ಯ, ಆತನ ಬೇಜವಾಬ್ದಾರಿತನ ಈ ಅಮಾಯಕರ ಸಾವಿಗೆ ಕಾರಣ ಆಗಿದೆ. ಇನ್ನು ತನಿಖೆ ಮುಂದುವರಿತಾ ಇದೆ. ಆತ ಕುಡಿದಿದ್ನ ಏನ ಅಥವಾ ಸಂಪೂರ್ಣ ನಿದ್ರೆ ಮಂಪರಿನಲ್ಲಿ ಇದ್ನ, ಯಾಕಂದರೆ ಆತ ಯಾವ್ಯಾವ ಟೋಲ್ ಗೇಟ್ಗಳನ್ನು ಆತ ಕೂಡ ದಾಟಿ ಬಂದಿದ್ದಾನೆ ಅದರ ವಿಡಿಯೋಗಳು ಕೂಡ ಲಭ್ಯವಾಗುತ್ತೆ, ಅದರ CCTV ಫುಟೇಜ್ಗಳು ಕೂಡ ಲಭ್ಯವಾಗುತ್ತೆ. ನಾವು ಈ ರೀತಿ ಪ್ರಕರಣಗಳು ಘಟಿಸಿದಾಗ ಈ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಆಗಿ ಮಾತನಾಡಿ ಸುಮ್ಮನೆ ಆಗಿಬಿಡ್ತೀವಿ. ಆದರೆ ಈ ಒಂದು ವೆಹಿಕಲ್ಗಳೇನಿದ್ದಾವೆ, ಅಂದರೆ ಆ ಒಂದು ಕಂಟೈನರ್ ಆಗಿರಬಹುದು, ಬಸ್ಗಳಾಗಿರಬಹುದು, ಅದರ ಮಾಲೀಕರು ಯಾರು, ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಒಂದು ವೇಳೆ ಸರಿಯಾಗಿ ನಿದ್ರೆ ಮಾಡದೆ ಆ ಕಂಟೈನರ್ ಚಾಲಕ ಏನಾದರೂ ಕಂಟೈನರ್ ಓಡಿಸ್ತಾ ಇದ್ದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂತಹ ಕೆಲಸ ಯಾರದ್ದು, ಆ ಕಂಟೈನರ್ ಓನರ್ ಯಾರಿದ್ದಾರೆ ಅವರದ್ದು, ಯಾವ ಕಂಪನಿಯದ್ದು ಅಥವಾ ಯಾವ ಮಾಲೀಕನಿಗೆ ಸೇರಿರುವಂತಹ ಕಂಟೈನರು, ಅದರ ಬಗ್ಗೆಯೂ ಕೂಡ ಕ್ರಮ ಆಗಬೇಕು. ಯಾಕಂದರೆ ಅನೇಕರು ಓವರ್ ಟೈಮ್ ಕೆಲಸ ಮಾಡಿಸ್ಕೊಳ್ತಿರ್ತಾರೆ, ನಿದ್ರೆ ಬಿಟ್ಟು ಓಡಿಸ್ತಾ ಇದ್ದರೂ ಕೂಡ ಆಯಿತು ಓವರ್ ಟೈಮ್ ಸಿಗುತ್ತೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಆದರೆ ರೋಡ್ಗಳಲ್ಲಿ ಡ್ರೈವಿಂಗ್ ಮಾಡುವಂತಹ ಡ್ರೈವರ್ಗಳೇನಿರ್ತಾರೆ, ಕನಿಷ್ಠ ಅವರಿಗೆ ನಿದ್ದೆ ಬೇಕೇ ಬೇಕು. ನಿದ್ರೆ ಇಲ್ಲದೆ ಇದ್ದರೆ
ಅನೇಕ ಅಮಾಯಕರು ಪ್ರಯಾಣ ಮಾಡ್ತಾ ಇರ್ತಾರೆ ಈ ರಸ್ತೆಗಳಲ್ಲಿ. ಅವರ ಜೀವಕ್ಕೆ ಗ್ಯಾರಂಟಿ ಏನು ಹಾಗಾದರೆ? ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕಾನೂನು ಕ್ರಮಗಳನ್ನು ರೂಪಿಸಬೇಕು ಸರ್ಕಾರ ಈಗಲಾದರೂ. ಏನೋ ಚಾಲಕ ನಿದ್ರೆ ಮಂಪರ್ನಲ್ಲಿದ್ದ, ಬದುಕಿ ಉಳಿದಿದ್ದಾನ, ಆಯ್ತು ಹಾಗಾದರೆ ಆತನ ವಿರುದ್ಧ ಕ್ರಮ ಕೈಗೊಳ್ಳೋಣ ಅಂತ ಆತನ ವಿರುದ್ಧ ಮಾತ್ರ ಕ್ರಮ ಆಗುತ್ತೆ. ಕೆಲಸ ಕೊಟ್ಟವ್ರು ಯಾರು ಸ್ವಾಮಿ? ಕೆಲಸಕ್ಕೆ ಇಟ್ಟವ್ರು ಯಾರು? ಓವರ್ ಟೈಮ್ ಓಡಿಸೋದಕ್ಕೆ ಹೇಳಿದವ್ರು ಯಾರು? ಅವರ ಗಮನಕ್ಕಿರೋದಿಲ್ವಾ? ಈ ಪ್ರಶ್ನೆ ಒಂದು ಕಡೆ ಆದರೆ, ಟೋಲ್ಗಳಲ್ಲಿ ನಾವು ಇಂಥದ್ದನ್ನು ಪರಿಶೀಲನೆ ಮಾಡೋದಕ್ಕಾಗಲ್ವಾ? ಏನೋ ಒಂದು 30 ಸೆಕೆಂಡು ಸಾಕು, ಒಂದು 10-20 ಸೆಕೆಂಡು ಸಾಕು ಅವ್ರನ್ನ ಪರಿಶೀಲನೆ ಮಾಡೋದಕ್ಕೆ. ಯಾಕೆ ಮಾಡೋದಕ್ಕಾಗ್ತಾ ಇಲ್ಲ ಹಾಗಾದರೆ? ಆಂಧ್ರದಲ್ಲೂ ಕೂಡ ಆಗಿತ್ತು ಇದೇ ರೀತಿ ಬಸ್ ದುರಂತ. ಸರಣಿ ಅಪಘಾತಗಳಾಗ್ತಾ ಇದ್ದಾವೆ, ದುರಂತಗಳು ಒಂದಾದ ಮೇಲೆ ಒಂದು. ಹೀಗಾಗಿ ಈ ಒಂದು ರೀತಿಯ ಅಪಘಾತಗಳೇನಾಗ್ತಾ ಇದೆ, ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂದರೆ ಸರ್ಕಾರಗಳು ಈಗ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ.